ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಈಗ ಮಾವಿನ ಹಣ್ಣು ತುಂಬ ಚೆನ್ನಾಗಿ ಬರ್ತಾ ಇದೆಯಲ್ವ, ಮಾವಿನ ಹಣ್ಣು ಸೀಸನ್ ಬೇರೆ. ಮಾವಿನ ಹಣ್ಣು ಐಸ್ ಕ್ರೀಮ್ ಮಾಡ್ಕೊಳ್ಳೋಣ. ಹೊರಗಡೆ ತಂದ್ಕೊಡೋ ಬದಲು ಮಕ್ಕಳಿಗೆ ಮನೇಲೆ ಮಾಡೋಣ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ ಇರುತ್ತೆ. ನಾನು ನೋಡಿ ಬಾದಾಮಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ತುಂಬ ಹಣ್ಣಾಗಿದೆ. ಇದು ಆರ್ಗಾನಿಕ್, ನಾವೇ ಮನೇಲಿ ಹಣ್ಣು ಮಾಡ್ಕೊಂಡಿರೋದು. ನಮ್ಮ ಮರದಲ್ಲಿಂದ ಕಿತ್ಕೊಂಬಂದು ಹಣ್ಣು ಮಾಡಿದ್ದೀವಿ. ಈ ಮಾವಿನ ಹಣ್ಣನ್ನ ಕಟ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಿಕೊಂಡು ಐಸ್ ಕ್ರೀಮ್ ಮಾಡೋಣ. ತುಂಬ ರುಚಿಯಾಗಿರುತ್ತೆ. ತುಂಬ ಇದು ಸ್ವೀಟಾಗಿದೆ ನೋಡಿ, ಅಷ್ಟು ಚೆನ್ನಾಗಿ ಕಲರ್ ಇದೆ. ಈ ಥರ ಕಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಎಲ್ಲ ಮಾವಿನ ಹಣ್ಣು ಈ ಥರ ಕಟ್ ಮಾಡ್ಕೊಬೇಕು ನೋಡಿ, ಎಷ್ಟು ಚೆನ್ನಾಗಿದೆ. ಎಲ್ಲ ಮಾವಿನ ಹಣ್ಣು ಒಂದು ಬಟ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನೋಡಿ, ಎಲ್ಲ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊತೀನಿ. ಮಿಕ್ಸಿ ಜಾರ್ಗೆ ಹಾಕೋಣ. ತುಂಬ ಟೇಸ್ಟಾಗಿದೆ, ಸ್ವೀಟಾಗಿದೆ ಹಂಗೆ ಹಣ್ಣು. ನೋಡಿ, ಹಾಲು ಕಾಯಿಸಿ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಒಂದು 1/4 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಹಾಕ್ಕೊತೀನಿ. ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೀನಿ, ಮತ್ತು ಆಮೇಲೆ ಹಾಕ್ಕೋಣ. ನೋಡಿ, ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ. ಈಗ ಇದ್ರಿಗೆ ಒಂದು 3/4 ಕಪ್ಪು ಹಾಲಿನ ಪೌಡ್ರ್ ಹಾಕ್ಕೋಣ. ಒಂದು ಅರ್ಧ ಕಪ್ಪು ಸಕ್ಕರೆ ಹಾಕ್ಕೋಣ. ಯಾಕಂದರೆ ಮಾವಿನ ಹಣ್ಣು ಸ್ವೀಟಾಗಿದೆ, ಹಾಗಾಗಿ ಕಡಿಮೆ ಹಾಕ್ಕೊತಾ ಇದ್ದೀನಿ. ಈಗ ಇನ್ನು ಸ್ವಲ್ಪ ಹಾಲು ಹಾಕ್ಕೋಣ. ಎಲ್ಲ ಹಾಕ್ಕೊಂಬಿಟ್ಟಿದ್ದೀನಿ ಹಾಲು. ಈಗ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಫು ಆನ್ ಮಾಡಿ ಒಂದು 5 ನಿಮಿಷ ರುಬ್ಕೊಬೇಕು. ಹಿಂಗೆ ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಡಿ ಒಂದು ಸ್ಪೂನ್ ತಗೊಂಡು. ಎಲ್ಲ ಮಿಕ್ಸ್ ಆಗುತ್ತಲ್ಲ, ಮೇಲೆ ಕೆಳಗಡೆಗೆ ಹೋಗುತ್ತೆ, ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಅದನ್ನಿಂದ ಮಿಕ್ಸ್ ಮಾಡಬೇಕು ಅನ್ನೋದು. ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ. ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಈಗ ತಿಕ್ಕಾಗಿದೆ ನೋಡಿರಿ, ಈ ಥರ ತಿಕ್ಕಾಗಿರಬೇಕು. ಐಸ್ ಕ್ರೀಮ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಆಗ ನಾನು ಒಂದು ಗಾಜಿನ ಡಬ್ಬ ತೊಗೊಂಡಿದ್ದೀನಿ. ಅದನ್ನು ಒಂದು ಡಬ್ಬ ತೊಗೊಳ್ರಿ. ನಿಮ್ಮ ಹತ್ರ ಯಾವ್ದು ಅನುಕೂಲ ಇದ್ದರೆ ಆ ಡಬ್ಬ ತಗೊಳ್ಳಿ. ಆ ಡಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. 8 ಅವರು ಫ್ರೀಝರಲ್ಲಿ ಇಟ್ಟಿರಬೇಕು. 8 ಅವರ್ ಫ್ರೀಝರ್ ಆದಮೇಲೆ ತೆಗೆದ್ರೆ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಈಗ ಇದ್ರಿಗೆ ಮಾವಿನ ಹಣ್ಣು ಸಣ್ಣಗೆ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಮಾವಿನ ಹಣ್ಣು ಚೆನ್ನಾಗಿರುತ್ತೆ. ಇದು ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತಲ್ಲ, ತುಂಬ ರುಚಿಯಾಗಿರುತ್ತೆ. ಮತ್ತು ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಾನು ಪಿಸ್ತಾ, ಗೋಡಂಬಿ, ಬಾದಾಮಿ ತರಿಯಾಗಿ ನೋಡಿ ಈ ಥರ ಪುಡಿ ಮಾಡಿದ್ದೀನಿ. ಇದೊಂದು 3 ಸ್ಪೂನ್ ಹಾಕ್ಕೊತೀನಿ. ತುಂಬ ಚೆನ್ನಾಗಿರ್ತದೆ, ಹೆಲ್ತಿಯಾಗೂ ಇರ್ತದೆ. ಈಗ ಒಂದು ಮಿಕ್ಸ್ ಮಾಡೋಣ. ಈಗ 8 ಅವರು ಫ್ರೀಝರಲ್ಲಿ ಇಡೋಣ. ಗ್ಲಾಸ್ ಅದು ಮುಚ್ಚಳ ಕ್ಲೋಸ್ ಮಾಡಿ 8 ಅವರು ಫ್ರೀಝರಲ್ಲಿ ಇಡ್ತೀನಿ ನೋಡಿ. ಐಸ್ ಕ್ರೀಮು 8 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಫ್ರೀಝರಲ್ಲಿ ಇಟ್ಟಿದ್ನೆಲ್ಲ ಓಪನ್ ಮಾಡಿ, ಏನು ಕಲರ್ ಇದೆ ನೋಡಿ, ಬ್ಯೂಟಿಫುಲ್ ಕಲರ್. ನೋಡಿ
ಫ್ರೀಝರಲ್ಲಿ ಇಟ್ಟಿದ್ರಲ್ಲ ಸ್ವಲ್ಪ ಇದಾಗುತ್ತೆ. ನೋಡಿ ಈಗ ಈಸಿಯಾಗಿ ಬರುತ್ತೆ, ತೆಗೆದಿಟ್ಟೆ ಒಂದು 2 ನಿಮಿಷ ಆಯ್ತಲ್ವ, ಈಗ ಈಸಿಯಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ. ಹೊರಗಡೆ ಥರ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಟೇಸ್ಟ್ ನೋಡೋಣ. ನನ್ನ ಮಗನಿಗೂ ಕೊಡ್ತೀನಿ. ಬಾ ಮೋಹಿತ್, ನಾನು ಟೇಸ್ಟ್ ನೋಡ್ತೇನೆ ಹೆಂಗಿದೆ ಹೇಳು. ಐಸ್ ಕ್ರೀಮು, ಮ್ಯಾಂಗೋ ಐಸ್ ಕ್ರೀಮ್. ಏನು ಫುಡ್ ಕಲರ್ ಇಲ್ಲ, ಏನಿಲ್ಲ, ನ್ಯಾಚುರಲ್ ಕಲರಾಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೂಪರ್ ಆಗಿದೆ. ನೀವು ಒಂದ್ಸಲ ಮಾಡಿ ನೋಡಿ, ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.